ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸುಮಾರು 10,000 ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ದೇವರಜೀವನಹಳ್ಳಿಯ ಕೆಪಿಎಸ್ ಉರ್ದು ಶಾಲಾ ಆಟದ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸಿ ಶ್ರೀನಿವಾಸರವರ ನೇತೃತ್ವದಲ್ಲಿ ಕಿಟ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಬಡತನ ರೇಖೆಗಿಂತ ಕೆಳಗಿರೋ ಕುಟುಂಬಗಳು ವಾಸಿಸುತ್ತಾ ಇದ್ದು, ಎಲ್ಲರೂ ಸಂತೋಷ ಹಾಗೂ ನೆಮ್ಮದಿಯಿಂದ ಹಬ್ಬವನ್ನು ಆಚರಿಸಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ನಿವಾರಣೆಗೆ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಗಾರ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈಗಾಗಲೇ ಅರ್ಧ ಭಾಗ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿದೆ. ಈ ಯೋಜನೆ ಪೂರ್ಣಗೊಂಡ ನಂತರ ಮನೆ ಮನೆಗೂ ನೀರಿನ ಸಂಪರ್ಕ ಕಲ್ಪಿಸಲಾಗುವುದು. ಹೈಟೆಕ್ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಸರ್ಕಾರದಿಂದ 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಶಿಕ್ಷಣದ ಅಭಿವೃದ್ಧಿಗಾಗಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗಳ ನೂತನ ಕಟ್ಟಡಗಳನ್ನು ನಿರ್ಮಿಸಿ ಮೂಲ ಸೌಕರ್ಯಗಳನ್ನು ಒದಗಿಸಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂಬ ಮಾಹಿತಿ ನೀಡಿದರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ನಾಸಿರ್ ಅಹಮದ್ ಖಾನ್ ರವರು, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶ್ರೀ ಅಬ್ದುಲ್ ವಾಜೀದ್ ರವರು, ಮೌಲಾನಾಗಳಾದ ಜುಲ್ಫಿಕರ್ ಆಸಿಫ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕ್ಷೇತ್ರದಲ್ಲಿ ರಸ್ತೆ, ನೀರು, ಚರಂಡಿ ಕ್ಲೀನಿಂಗು, ಬಡವರಿಗೆ ಮನೆಗಳು, ಲೈಟು ಇವೆಲ್ಲ ಮಾಡ್ತೀವಿ. ನೀರಿರಲಿಲ್ಲ. GLR 30 ಕೋಟಿ GLR ಪಂಪ್ ಸ್ಟಾರ್ಟ್ ಆಗಿ ಪೈಪ್ಲೈನ್ ಆಗಿದೆ. ಈಗಾಗಲೇ ಅರ್ಧ ಪೈಪ್ಲೈನ್ ಬಂದಿದೆ, ಇನ್ನೊಂದು ಅರ್ಧ ಆಗ್ತದೆ. ಶಾರ್ಟ್ಲಿ GLR 30 ಕೋಟಿ ಬಂದರೆ ಪ್ರತಿಯೊಬ್ಬರು ಮನೆಗೂ ಎಜುಕೇಷನ್ ನೋಡಿ. ಇದೇ ಗ್ರೌಂಡಲ್ಲಿ 40 ಕೋಟಿ ಪ್ರಾಜೆಕ್ಟ್ ಮಾಡಿಸಿದ್ದೀವಿ. ನಮ್ಮ ಜಮೀರ್ ಅಣ್ಣವರು ಮೈನಾರಿಟಿಯಿಂದ ದುಡ್ಡು ಕೊಡ್ತಾರೆ, ಸರ್ಕಾರದವ್ರು ಕೊಡ್ತಾರೆ. 40 ಕೋಟಿಲಿ ಇದು KPS ಸ್ಕೂಲ್ನ ಅಪ್ಗ್ರೇಡ್ ಮಾಡಿ ನರ್ಸರಿ ಬಂದರೆ ಡಿಗ್ರಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಅದು ಇಲ್ಲಿ ಎಲ್ಲ ಮಾಡ್ತೀವಿ. ಎಲ್ಲ ಶಾಲೆಗಳನ್ನ ಅಪ್ಗ್ರೇಡ್ ಮಾಡ್ತೀವಿ. ಈಗಾಗಲೇ ನಮ್ಮ ಹೈಟೆಕ್ ಹಾಸ್ಪಿಟ್ಲಿಗೆ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಹೈಟೆಕ್ ಹಾಸ್ಪಿಟ್ಲ್ ಮಾಡ್ತೀವಿ, ಎಜುಕೇಷನ್ ಅಪ್ಗ್ರೇಡ್ ಮಾಡ್ತೀವಿ. ಇಲ್ಲಿ ಎಜುಕೇಷನ್ ಕೊರತೆ ಇದೆ ನಮ್ಮ ಕ್ಷೇತ್ರದಲ್ಲಿ. ಆ ಎಜುಕೇಷನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೊಡೋಕ್ಕೆ ಸರ್ಕಾರದಿಂದ ಪ್ರಯತ್ನ ಮಾಡ್ತೀವಿ. ಬಂದಿದ್ರು ಎಲ್ಲ ನಮ್ಮ ಕಾರ್ಪೊರೇಟರ್ಗಳು, ಬ್ಲಾಕ್ಗಳು, ಲೀಡರ್ಗಳು, ಹೆಣ್ಣುಮಕ್ಕಳು ಎಲ್ಲ ಬಂದಿದ್ದಾರೆ. ನೋಡ್ತಾ ಇದ್ದೀರಿ, ಎಲ್ಲ ಶಿಸ್ತುಬದ್ಧವಾಗಿ ಲೈನ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಬಡವರಿಗೆ ರೇಷನ್ ಕಿಟ್ಟನ್ನು ಹಂಚ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ಸಹ ಹಂಚ್ತೀವಿ. ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ನಮ್ಮ GB ಅಧಿಕಾರಿಗಳು, ಬೆಂಗಳೂರು ನಾರ್ತ್ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ತೃಪ್ತಿ ಇಲ್ಲ. ಯಾಕಂದರೆ ನಮ್ಮದು ಜನಸಂದಣಿ ಜಾಸ್ತಿ, ಒತ್ತಡ ಇದೆ. ಹಿಂದೆ ಕೆಲಸಗಳು ಆಗಿರಲಿಲ್ಲ. ಆದ್ದರಿಂದ ಈಗ ಆದಷ್ಟು ನಾವು ಕೆಲಸಗಳನ್ನು ನೀರು ಕೊಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶುಭಾಶಯಗಳು ಬಿಡಿ ಸರ್. ಯುಗಾದಿ ಹಬ್ಬದ ಶುಭಾಶಯಗಳು, ರಂಜಾನ್ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್. ಥ್ಯಾಂಕ್ ಯು.